ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ತ್ರಿಬಲ್ ಎಸ್ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಹೊರಗಡೆ ಯಾವ ರೀತಿ ಮಾಡ್ತಾರೋ ಸ್ಯಾಂಡ್ವಿಚ್ನ ಅದಕ್ಕಿಂತ ರುಚಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಈರುಳ್ಳಿ, ಟೊಮೆಟೊ, ಕ್ಯಾರೆಟು ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಗರಂ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತುಪ್ಪನಾದರೂ ಬಳಸ್ಬೋದು ಅಥವಾ ಎಣ್ಣೆನಾದರೂ ಬಳಸ್ಬೋದು. ಆಮೇಲೆ ಬ್ರೆಡ್ಡು, ಇಲ್ಲಿ ನಾನು ಕಿಸಾನ್ ಅವ್ರದ್ದು ಸ್ವೀಟ್ ಆ್ಯಂಡ್ ಸ್ಪೈಸಿ ಸಾಸ್ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಮಯೋನಿ ಸಾಸನ್ನು ನಾನು ತೊಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಟೊಮೆಟೊ, ಹಣ್ಣಾಗಿರೋದು ತೊಗೊಳ್ಳಿ ಫ್ರೆಂಡ್ಸ್, ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ, ಇದಕ್ಕೆ ತುರಿದಿರೋವಂಥ ಕ್ಯಾರೆಟ್ನ ಹಾಕಿ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಹಸಿರು ಮೆಣಸಿನ್ಕಾಯಿನ ಹಾಕಿ, ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ಮಯೋನಿ ಸಾಸನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಸಣ್ಣದಾಗಿ ಕಟ್ ಮಾಡಿಕೊಂಡು ಬೀನ್ಸ್ ಹಾಕ್ಕೋಬೋದು ಮತ್ತು ಸಣ್ಣದಾಗಿ ಕಟ್ ಮಾಡಿಕೊಂಡು ಕ್ಯಾಪ್ಸಿಕಮ್ ಹಾಕ್ಕೋಬೋದು. ನಿಮಗೆ ಯಾವ ಥರ ತರಕಾರಿ ಇಷ್ಟ ಆಗುತ್ತೋ ಆ ಥರ ತರಕಾರಿನ ಹಾಕ್ಕೊಂಡು ನಾವು ಇದನ್ನು ಮಾಡ್ಕೊಳ್ಬೋದು. ಬನ್ನಿ, ಇವಾಗ ಬ್ರೆಡ್ ತೊಗೊಳ್ಳಿ. 2 ಬ್ರೆಡ್ ತೊಗೊಂಡು ಅದಕ್ಕೆ ಸ್ವೀಟ್ ಆ್ಯಂಡ್ ಸ್ಪೈಸಿ ನಾನು ಸಾಸು ಕಿಸಾನ್ ಅವ್ರು ತೊಗೊಂಡಿದ್ದೀನಿ. ಅದನ್ನ ಆ ಕಡೆ ಈ ಕಡೆ ಬ್ರೆಡ್ಗೆ ಹಾಕ್ಕೊಂಡು ಒಂದು ಸ್ಪೂನ್ ತೊಗೊಂಡು ಸ್ಪೂನಿಂದ ಅದನ್ನ ಎಲ್ಲ ಕಡೆನೂ ಮಾಡ್ಕೊಳ್ಳಿ. ಎಲ್ಲ ಕಡೆನೂ ಹಾಕಬೇಕು ಅದು ಬ್ರೆಡ್ಡಿಗೆ. ಆ ರೀತಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳಿ ಅದನ್ನ. ಆಮೇಲೆ ಇದು ಕಲಸಿಟ್ಟಿರ್ತೀರಲ್ಲ ಮಿಶ್ರಣನ, ಅದನ್ನು ಈ ಬ್ರೆಡ್ಡಿಗೆ ಹಾಕ್ಕೊಳ್ಳಿ. ಆ ಕಡೆ ಬ್ರೆಡ್ಡಿಗೆ ಮನೇಲಿ ಈ ಕಡೆ ಬ್ರೆಡ್ಡಿಗೆ ಹಾಕಿ ಅದ್ರ ಟೇಸ್ಟ್ ಗೊತ್ತಾಗುತ್ತೆ. ಹೊರಗಡೆ ಸಿಗೋದಕ್ಕಿಂತನೂ ಚೆನ್ನಾಗಿರುತ್ತೆ ಈ ಟೇಸ್ಟು. ಮಾಡ್ಕೊಂಡು ತಿನ್ನಿ, ಗೊತ್ತಾಗುತ್ತೆ. ಆಮೇಲೆ ಆ ಕಡೆ ಬ್ರೆಡ್ಡು ಈ ಕಡೆ ಬ್ರೆಡ್ಡು, ಇನ್ನೊಂದು ಬ್ರೆಡ್ಡು ಖಾಲಿ ಬ್ರೆಡ್ಡು ಹಾಕ್ಕೊಂಡು, ಇದು ನಾನು ಪ್ರೆಸ್ಟೀಜ್ ಅವ್ರದ್ದು ಸ್ಯಾಂಡ್ವಿಚ್ ಮೇಕರ್ ತೊಗೊಂಡಿದ್ದೀನಿ. ಇದು ಲೈಟ್ಸ್ ಆನ್ ಆಗಿದೆ, ರೆಡ್ ಕಲರ್ ಬಟನ್ನು ಆನ್ ಆಗಿದೆ. ಆಮೇಲೆ ಇದಕ್ಕೆ ನಾನು ಬ್ರೆಡ್ನ ಇಡ್ತೀನಿ. ಇಟ್ಟು ನೀವು ಇದಕ್ಕೆ ತುಪ್ಪನಾದರೂ ಹಾಕ್ಕೋಬೋದು, ಎಣ್ಣೆನಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ತುಪ್ಪನ ಹಾಕ್ಕೊತೀನಿ. ತುಪ್ಪನ ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡಿಬಿಡಿ. ಒಂದು 3 ಇಂದ 4 ನಿಮಿಷ ಇದನ್ನ ಕ್ಲೋಸ್ ಮಾಡಿ ಓಪನ್ ಮಾಡಬೇಡಿ. ಇವಾಗ ಇಲ್ಲಿ ನೋಡಿ, ಇವಾಗ ಗ್ರೀನ್ ಕಲರ್ ಬಟನ್ ಆನ್ ಆಯಿತು. ಇದು ಆನ್ ಆದ ತಕ್ಷಣ ಇದನ್ನ ಓಪನ್ ಮಾಡಿ ನೋಡಿ, ಆ ಕಡೆ ಈ ಕಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಇದು. ಇದನ್ನ ಇನ್ನೊಂದು ಸರಿ ತಿರುಗಿಸಿ ಹಾಕ್ಕೊಳ್ಳಿ. ಆ ಕಡೆಯಿಂದ ಇದನ್ನ ಈ ಕಡೆಯಿಂದ ಆ ಕಡೆ ತಿರುಗಿಸಿ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆನಾದರೂ ಹಾಕ್ಕೊಳ್ಳಿ, ತುಪ್ಪನಾದರೂ ಹಾಕ್ಕೊಳ್ಳಿ. ಒಂದು 10-15 ಸೆಕೆಂಡ್ನ ಮತ್ತೆ ಕ್ಲೋಸ್ ಮಾಡಿ. ಅದನ್ನು ಕ್ಲೋಸ್ ಮಾಡಿ ಓಪನ್ ಮಾಡಿ ಇದನ್ನ ಪ್ಲೇಟಿಗೆ ಹಾಕ್ಕೊಳ್ಳಿ. ನೋಡಿ, ರೆಡಿ ಆಯಿತು. ಬಿಸಿ ಬಿಸಿ ಮೇಲೆ ಕ್ರಿಸ್ಪಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿನ್ನಿ. ರೆಸ್ಟೋರೆಂಟ್ಗಳಲ್ಲಿ ಸಿಗುತ್ತಲ್ಲ ಅದಕ್ಕಿಂತನೂ ರುಚಿಯಾಗಿರುತ್ತೆ ಮನೇಲಿ ಮಾಡಿದ್ದು. ನೋಡಿ, ಅಗದಿ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ. ತುಂಬ ಅಂದರೆ ತುಂಬ ರುಚಿ ಇರುತ್ತೆ. ನೀವು ಮನೇಲಿ ಮಾಡಿ.